ನಮಸ್ಕಾರ, ವೆಲ್ಕಮ್ ಟು ದ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಬಸ್ ಒಳಗಡೆಯಿಂದ. ಇವತ್ತು ಇಂಟರ್ನಲ್ ಎಕ್ಸಾಮ್ ಇರಬೇಕಾಗಿತ್ತು, ನೋಡಿದ್ರೆ ನೆಕ್ಸ್ಟ್ ವೀಕ್ ಪೋಸ್ಟ್ಪೋನ್ ಮಾಡಿಬಿಟ್ಟಿದಾರಂತೆ. ಅದಕ್ಕೆ ಪ್ರಹ್ಲಾದ್ ರೂಮ್ಗೆ ಹೋಗೋಣ ಅಂತ ಹೊರಟೆ. ರೂಮ್ಗೆ ಹೋಗೋಕ್ಕೂ ಮುಂಚೆ ನಾಷ್ಟ ತಗೊಳ್ಳೋಣ ಅಂತ ಇಬ್ರಿಗೂ ನಾಷ್ಟನ ಪಾರ್ಸಲ್ ಮಾಡಿಸ್ಕೊಂಡು ರೂಮ್ ಕಡೆ ಹೊರಟೆ. ಅಲ್ಲಿ ಹೋಗಿ ನೋಡಿದ್ರೆ ಪಾಪ ಹುಡುಗ ಬಟ್ಟೆ ಒಗಿತಾ ಇದ್ದ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ನಾನು ಮನೆಯಿಂದ ಬರಬೇಕಾದ್ರೇನೆ ಟಿಫನ್ ಬಾಕ್ಸ್ ತಗೋ ಬಂದಿದ್ದೆ. ಸ್ವಲ್ಪ ಹೊತ್ತಾದ್ಮೇಲೆ ಇಬ್ರು ನಾಷ್ಟ ಮುಗಿಸಿದ್ವಿ. ನಾನು ಲ್ಯಾಪ್ಟಾಪ್ ಅಲ್ಲಿ ಕ್ಯಾಪ್ ಕಟ್ ಸರಿಯಾಗಿ ವರ್ಕ್ ಆಗ್ತಾ ಇರಲಿಲ್ಲ. ಆ ಪ್ರಾಬ್ಲಮ್ ನಮ್ಮ ಪ್ರಹ್ಲಾದ್ ಸಾಲ್ವ್ ಮಾಡ್ಬಿಟ್ಟು ಕೊಟ್ಟ. ಈ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೂ ಮುಂಚೆ ಇನ್ನೊಂದು ವ್ಲಾಗ್ ಅಪ್ಲೋಡ್ ಮಾಡ್ಬೇಕಾಗಿತ್ತು. ಇದೇ ಕಾರಣದಿಂದ ಅಪ್ಲೋಡ್ ಮಾಡಕ್ ಆಗಿಲ್ಲ. ಇವಾಗ ಆದಷ್ಟು ಬೇಗ ಮಾಡ್ತೀನಿ. ನೀವೇ ನೋಡಿ ಇಂಟರ್ನಲ್ ಎಕ್ಸಾಮ್ ದಿನ ಏನೇನಾಯ್ತು ಅಂತ. ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ನೋಡಿದ್ರೆ ಭಾಗೇಶ್ ಬಂದಿದ್ದ. ನಾವಿಬ್ರು ಗುಲ್ಬರ್ಗ ಸೈನ್ಸ್ ಸೆಕ್ಟರ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೀವಿ. ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅಂತ ಒಂದು ರೀಲ್ ವಿಡಿಯೋ ಮಾಡಬೇಕು. ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಮ್ಯೂಸಿಕ್ ವಿಡಿಯೋ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಬಟ್ ಪ್ರಾಬ್ಲಮ್ ಏನಂದ್ರೆ ನಾಳಿದ್ದೇ ಸಬ್ಮಿಟ್ ಮಾಡಬೇಕು. ನನ್ಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ. ಅದ್ ಎಷ್ಟ್ ಮಾಡ್ತೀವೋ ಏನ್ ಮಾಡ್ತೀವೋ ನನಗಂತೂ ಗೊತ್ತಿಲ್ಲ. ಕಾಲೇಜ್ ಇಮೇಲ್ ಐಡಿ ಇಂದ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ನಮ್ಮ HOD ಸರ್ ಕಾಲೇಜಿಗೆ ಬಾ ಅಂತ ಭಾಗೇಶ್ನ ಕರೆದ್ರು. ಇವನ್ ನೋಡಿದ್ರೆ ನನ್ನ ಸಿಗಾಕ್ಸ್ದ. ಅವಾಗ ಏನು ಮಾಡಕ್ ಆಗಲ್ಲ. ಶೂ ಹಾಕೊಂಡು ನಾನು ಭಾಗೇಶ್ ಕಾಲೇಜ್ ಕಡೆ ಹೊರಟ್ವಿ. ಕಾಲೇಜ್ಗೆ ಹೋಗೋಕ್ಕೂ ಮುಂಚೆ ಇಲ್ಲೇ ಹತ್ರದಲ್ಲಿ ಯಾವ್ದೋ ರೆಸಾರ್ಟ್ ಅಲ್ಲಿ ನಾಳೆ ನಡೆಯೋ ಪಂಜಾಬ್ ವರ್ಸಸ್ ನಮ್ಮ ಹೆಮ್ಮೆಯ RCB ಫೈನಲ್ ಲೈವ್ ಮ್ಯಾಚ್ ನ ದೊಡ್ಡ ಸ್ಕ್ರೀನ್ ಮೇಲೆ ಹಾಕ್ತಾರಂತೆ. ಗ್ಯಾಂಗ್ ವೈಸ್ ಎಲ್ಲಾ ಫ್ರೆಂಡ್ಸ್ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ. ಸೊ ಎಂಟ್ರಿ ಫೀಸ್ ಎಷ್ಟು, ಏನ್ ಕತೆ ಕೇಳ್ಕೊಂಡ್ ಬರೋಣ ಅಂತ ಹೊರಟ್ವಿ. ನಾವಂತೂ ಖುಷಿ, ಭಯ, ಎಕ್ಸೈಟ್ಮೆಂಟ್ ಇಂದ ನಾಳೆ ಮ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ವೇಟ್ ಮಾಡ್ತಾ ಇದೀವಿ. ನಿಮ್ಗೇನ್ ಅನಿಸ್ತಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ರೆಸಾರ್ಟ್ ಒಳಗಡೆ ಹೋದ್ವಿ. AC ಗಾಳಿ ಬಿಸಿಲಲ್ಲಿ ಬಂದಿದ್ದಕ್ಕೂ ಜೀವ ತಣ್ಣಗಾಯ್ತು. ಅಪ್ಪ ದೇವ್ರೆ, ನಾಳೆ ಕಪ್ಪು ಗೊತ್ತಲ್ಲ. ಸ್ವಲ್ಪ ಹೊತ್ತು ಕೂತ್ಕೊಂಡು ವೇಟ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ಹೋಗಿ ಕೇಳಿದ್ರೆ ತಗೋ ಕುಷ್ಕಾ ಕಬಾಬ್ ಫ್ರೀ ಎಂಟ್ರಿ ಅಂತೆ. ಎಷ್ಟೇ ಜನ ಬಂದ್ರು ಫ್ರೀ ಫ್ರೀ ಫ್ರೀ. ಬಿಟ್ಬಿಡ್ತೀವ? ಓಸಿಲ್ ಏನ್ ಸಿಕ್ರು ಬಿಟ್ಟು ಅಭ್ಯಾಸನೇ ಇಲ್ಲ ನಮ್ಗೆ. ನಿಂಗೆ ಮಾನ ಮರ್ಯಾದೆ ಏನು ಇಲ್ಲ ಅಲ್ಲ. ಇದೇ ಖುಷಿಲಿ ಹಂಗೆ ಬೇಜಾರ್ ಮಾಡ್ಕೊಂಡು ಕಾಲೇಜಿಗೆ ಹೋದ್. ಇವ್ನ್ ನೋಡಿ, ನಾನ್ ವಿಡಿಯೋ ಮಾಡಕ್ ನಿಂತ್ರೆ ಸಾಕು ಕ್ಯಾಮ್ರಾ ಮುಚ್ಚಕ್ ಬರ್ತಾನೆ. ಇವ್ನ್ ಯಾರು ಗೊತ್ತಾಯ್ತಲ್ಲ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಲ್ಲ? ನಮ್ಮ ಮೇಲೆ ಪ್ರೀತಿ ಇಲ್ವಾ? ನಿಮ್ಗೆ ಬೋನಸ್ ಇಲ್ವಾ? ಏನಿಲ್ವಾ? ಯಾಕೆ? ಬದ್ಮಾಶ್. ಅವನ ಕತೆ ಬಿಡಿ ಹೋಗ್ಲಿ. ರಿಜಿಸ್ಟ್ರೇಷನ್ ಮಾಡ್ಸೋಕು ಮುಂಚೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನೇನಿದೆ ಅಂತ ಎಲ್ಲ ಒಂದ್ಸಲ ನೋಡ್ಕೊಂಡ್ವಿ. ನೋಡ್ಕೊಂಡಾದ್ಮೇಲೆ ಗುಲ್ಬರ್ಗ ಸೈನ್ಸ್ ಸೆಂಟರ್ಗೆ ಕಾಲೇಜ್ ಇಮೇಲ್ ಐಡಿ ಇಂದ ರಿಜಿಸ್ಟ್ರೇಷನ್ಗೆ ಮೇಲ್ ಮಾಡಿದ್ವಿ. ಒಂದು ಕಡೆ ನನ್ಗೆ ಮಾಡ್ತೀವಿ ಅನ್ನೋ ಕಾನ್ಫಿಡೆಂಟ್ ಇದೆ, ಇನ್ನೊಂದ್ ಕಡೆ 2 ದಿನದಲ್ಲಿ ಆಗುತ್ತಾ ಅನ್ನೋ ಡೌಟ್ ಕೂಡ ಇದೆ. ಆದ್ರೂ RCB ಮ್ಯಾಚ್ ನೋಡ್ತೀವಿ. RCB ಗೆಲ್ಬೇಕು ಅಷ್ಟೇ. ಹೌದು ತಂದೆ, ನನಗೆ ಗೊತ್ತಿರುವುದು ಒಂದೇ, ಈ ಸಲ ಕಪ್ಪು ನಮ್ದೆ. ಲಾಸ್ಟ್ ಅಲ್ಲಿ ರಿಜಿಸ್ಟ್ರೇಷನ್ ಮುಗಿಸಿ ನಾನು ನನ್ನ ಮನೆಗೆ, ಇವನ್ ಮನೆಗೆ ಹೊರಟ್ವಿ. ಹೋಗ್ತಾ ದಾರಿಲಿ ಇವತ್ತು ರಾತ್ರಿ ಲಿರಿಕ್ಸ್ ಮುಗಿಸ್ತೀನೋ ಇಲ್ವೋ, ನಾಳೆ ರೆಕಾರ್ಡಿಂಗ್ ಆಗುತ್ತೋ ಇಲ್ವೋ, ಶೂಟಿಂಗ್ ಎಲ್ಲಿ ಮಾಡ್ತೀವಿ, ಹೆಂಗ್ ಮಾಡ್ತೀವಿ, ನಾಳೆ RCB ಮ್ಯಾಚ್ ಬೇರೆ ಇದೆ, ಗೆದ್ಮೇಲೆ ಹೆಂಗ್ ಸೆಲೆಬ್ರೇಷನ್ ಮಾಡೋಣ, ಎಲ್ಲಿಗೆ ಹೋಗೋಣ ಅಂತ ಇಷ್ಟೆಲ್ಲ ದಾರಿಲಿ ಮಾತಾಡ್ಕೊಂಡು ಹೋದ್ವಿ. ಆಮೇಲೆ ಭಾಗೇಶ್ ನನಗೆ ಬಸ್ ಸ್ಟ್ಯಾಂಡ್ಗೆ ಅರ್ಧ ದಾರಿವರೆಗೂ ಡ್ರಾಪ್ ಮಾಡ್ದ. ನಾನು ಅಲ್ಲಿಂದ ಆಟೋ ಹತ್ಕೊಂಡು ಬಸ್ ಸ್ಟ್ಯಾಂಡ್ ಅಲ್ಲಿ ಇಳ್ಕೊಂಡೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಹತ್ಕೊಂಡು ಮನೆ ಹತ್ರ ಇಳ್ಕೊಂಡೆ. ಈ ವ್ಲಾಗ್ ಅಲ್ಲಿ ಇವತ್ತಿನ ಸಮಾಚಾರ ಇಷ್ಟೇ. ಇದರ ಹಿಂದಿನ ದಿನದ ವ್ಲಾಗ್ ನ ಇನ್ನೂ ಅಪ್ಲೋಡ್ ಮಾಡಿಲ್ಲ. ಆ ವ್ಲಾಗ್ ಅಲ್ಲಿ ಕತೆ ಇನ್ನೂ ಚೆನ್ನಾಗಿದೆ. ನಿಮ್ಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಅಲ್ಲಿವರೆಗೂ ಈ ವ್ಲಾಗ್ ನ ಶೇರ್ ಮಾಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್, ಪೀಸ್ ಔಟ್, ಜೈ ಭೀಮ್, ನಮಸ್ಕಾರ.